ಆರ್ಸಿಬಿ 18 ವರ್ಷಗಳ ಬಳಿಕ ಕಪ್ ಗೆಲ್ತು ಅನ್ನುವಂಥ ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಬೇಕಾಗಿತ್ತು. ಬಟ್ ಆ ಸಂಭ್ರಮಾಚರಣೆಯ ಸಂದರ್ಭ ಸೂತಕದ ಛಾಯೆ ಆಯಿತು. ಕಾರಣ ಅಲ್ಲಿ 11 ಜನ ಕಾಲ್ತುಳಿತದಲ್ಲಿ ಮೃತಪಟ್ಟರು ಅನ್ನೋ ಕಾರಣಕ್ಕೆ. ಇಲ್ಲಿ ಪೊಲೀಸರ ವೈಫಲ್ಯ ಕಾರಣ ಅನ್ನೋ ಕಾರಣಕ್ಕೆ ಪೊಲೀಸ್ ಕಮಿಷನರ್ ಸೇರಿದಂತೆ ಬಿ ದಯಾನಂದ್ ಸೇರಿದಂತೆ 5 ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ನೋಡಿದ್ರೆ ಈಗ ದಯಾನಂದ್ ಅವರ ಪಾತ್ರ ಅಥವಾ ಪೊಲೀಸ್ ಇಲಾಖೆಯ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂಥ ರಿಪೋರ್ಟ್ ಅಂತೆ. ಎಡಿಜಿಪಿ ದಯಾನಂದ್, ಐಜಿಪಿ ವಿಕಾಸ್ ಕುಮಾರ್, ಅದರ ಜೊತೆಗೆ ಡಿಸಿಪಿ ಶೇಖರ್ ಟಕ್ಕನ್ನವರ್, ಎಸಿಪಿ ಬಾಲಕೃಷ್ಣ ಅವರಿಗೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಘಟನೆಯಲ್ಲಿ ಇವರ ಕರ್ತವ್ಯ ಲೋಪ ಕಂಡು ಬಂದಿಲ್ಲ ಅನ್ನುವಂಥ ರಿಪೋರ್ಟ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ ಮೆಗಾ ಅಪ್ಡೇಟ್ ಇದು. ಐಪಿಎಸ್ ಅಧಿಕಾರಿ ಬಿ ದಯಾನಂದ್ ಅವರಿಗೆ ಕ್ಲೀನ್ ಚೀಟ್ ಸಿಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನ್ಯಾಯಾಂಗ ತನಿಖೆಯಲ್ಲಿ ಪೊಲೀಸರಿಗೆ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆ ಕಾರಣ ಈ ಘಟನೆಗೆ ಪೊಲೀಸ್ ಇಲಾಖೆ ವೈಫಲ್ಯ ಕಾರಣ ಅಲ್ಲ. ಆಗಿನ ಕಮಿಷನರ್ ಆದಂತಹ ಬಿ ದಯಾನಂದ್ ಅವರು ಕೂಡ ಕಾರಣ ಅಲ್ಲ. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಪೊಲೀಸ್ ಇಲಾಖೆನೇ ಕಾರಣ, ಆ ಕಾರಣಕ್ಕೆ ನಾವು ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಪ್ರಸ್ತಾಪ ಮಾಡಿಬಿಟ್ರು. ಬಟ್ ಈಗ ನ್ಯಾಯಾಂಗ ತನಿಖೆಯ ವಿಚಾರಕ್ಕೆ ನಾವು ಗಮನಿಸಿದ್ರೆ ಅಲ್ಲಿ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ 5 ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ. ಕಾರಣ ಇಷ್ಟೇ, ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವ ಕಾರ್ಯಕ್ರಮದ ಆಯೋಜನೆ ಇತ್ತಲ್ಲ, ಅದು ಆರ್ಸಿಬಿ, ಮತ್ತೊಂದು ಕಡೆ DNA, KSRCA ಇದರ ಎಡವಟ್ಟಿನಿಂದ ಆಗಿರುವಂತಹ ಕಾರ್ಯಕ್ರಮ. ಅವರ ವೈಫಲ್ಯ ಅಲ್ಲಿ ಇರೋದು. ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ, ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಇದ್ಯಾವುದನ್ನ ಕೂಡ ಅವರು ಮಾಡಿಕೊಂಡಿರಲಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಭದ್ರತೆ ಕೊಡುವ ವಿಚಾರ ಇರಬಹುದು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಆ ಕಾರ್ಯಕ್ರಮದ ನಿಭಾಯಿಸುವಲ್ಲೂ ಕೂಡ ವಿಫಲರಾದ್ರು ಅಂತ ಸಿಎಂ ಹೇಳಿದ್ರಲ್ಲ, ಅದ್ಯಾವುದು ಕೂಡ ಕಾರಣ ಅಲ್ಲ ಅನ್ನುವಂಥ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅತಿ ದೊಡ್ಡ ರಿಲೀಫ್ ಹಿರಿಯ ಅಧಿಕಾರಿಗಳಿಗೆ ಸಿಗುವ ಸಾಧ್ಯತೆ ಇದೆ. ಅದು ನ್ಯಾಯಾಂಗ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಒಂದಂತೂ ಸ್ಪಷ್ಟವಾಗ್ತಾ ಇರೋದು, ಆರ್ಸಿಬಿ ಹಾಕಿರುವಂತಹ ಗೊಂದಲದ ಪೋಸ್ಟ್ನಿಂದಲೇ ಈ ಅಚಾತುರ್ಯ ಆಗಿದೆ. ಬಿಟ್ರೆ ಪೊಲೀಸ್ ಇಲಾಖೆ ವೈಫಲ್ಯ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ.